ನಮಸ್ತೆ ಸ್ನೇಹಿತರೆ, ನಾನು ಇವತ್ತು ಹೋಗ್ತಾ ಇರೋದು ಆದಿಚುಂಚನಗಿರಿ ಕ್ಷೇತ್ರಕ್ಕೆ, ಕಾಲಭೈರೇಶ್ವರ ದೇವಸ್ಥಾನಕ್ಕೆ. ತುಮಕೂರಿಂದ ಚುಂಚನಗಿರಿ ಬಂದು ಆಲ್ಮೋಸ್ಟ್ ನಿಮಗೆ 80 ಕಿಲೋಮೀಟರ್ಸ್ ಆಗುತ್ತೆ. 2 ಅವರ್ಸ್ ಟ್ರಾವೆಲಿಂಗ್, 1.5 2 ಅವರ್ಸು. ಈಗ ಸ್ವಲ್ಪ ರೋಡು ಅಲ್ಲಿ ಸುಮಾರಾಗಿದೆ, ಹಾಗಿಂದ ಸ್ವಲ್ಪ ಟ್ರಾವೆಲಿಂಗ್ ನಿಮಗೆ ಟೈಮಿಂಗ್ಸ್ ಜಾಸ್ತಿ ಆಗ್ಬೋದು. ಈ ಕಡೆ ಭಾಗ ಬಂದರೆ ನಿಮಗೆ ನಿಟ್ಟೂರು, ಗುಬ್ಬಿ, ಆಮೇಲೆ ಕಡಬ ಆ ರೂಟಲ್ಲಿ ಹೋಗ್ತೀವಿ. ಇಲ್ಲಿ ಅಡಿಕೆ, ತೆಂಗು ಎಲ್ಲ ತುಂಬ ಬೆಳೀತಾರೆ, ಹಾಗಾಗಿ ಅದ್ರದ್ದೇ ಜಾಸ್ತಿ ನಿಮಗೆ ಮರ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಈವನ್ ನಿಮಗೆ ಕ್ಲೈಮೇಟ್ ಒಂಥರ ಗ್ರೀನರಿ ಅಂತ ಅನಿಸುತ್ತೆ. ನಮ್ಗೆ ಅಲ್ಲಿಂದ ಹೊರಗೆ ನಿಟ್ಟೂರಿಂದ ಕಡಬಾಗೆ ಹೋಗಬೇಕಾದ್ರೆ ಅಲ್ಲೊಂದು ರೈಲ್ವೆ ಟ್ರ್ಯಾಕ್ ಇದೆ, ಅಲ್ಲಿ ನಿಮಗೆ ಟ್ರೈನ್ ಹೋಗ್ತಾ ಇದೆ. ಅಲ್ಲಿ ಸ್ವಲ್ಪ ಒಂದು 15-20 ಮಿನಿಟ್ಸ್ ವೆಯ್ಟ್ ಮಾಡಿದ್ವಿ ನಾವು, ಯಾಕಂದರೆ ಟ್ರೈನ್ ಇರೋದ್ರಿಂದ ರೈಲ್ವೆ ಗೇಟ್ ಹಾಕಿದರು. ಆ ಟೈಮಲ್ಲಿ ನಾವು ಏನು ಮಾಡ್ತಿದ್ವಿ ಅಂತ ಅಂದರೆ, ನನ್ನ ಮಗಳು ಚಿಕ್ಕವಳು ದೊಡ್ಡ ಮಗಳನ್ನ ಕೇಳ್ತಾ ಇದ್ಲು, ಯಾಕಂದರೆ ದೊಡ್ಡ ಮಗಳು ಬಂದಿರಲಿಲ್ಲ. ಅವಳನ್ನ ನಾನು ಸ್ಕೂಲಿಗೆ ಬಿಟ್ಬಿಟ್ಟು, ಯಾಕಂದರೆ ಅವಳಿಗೆ ಟೆಸ್ಟ್ ನಡೀತಿದೆ, ನನಗೆ ಆ ಥರ ಟೆಸ್ಟು ಎಕ್ಸಾಮ್ಸ್ ಎಲ್ಲ ಮಿಸ್ ಮಾಡೋಕ್ಕೆ ಇಷ್ಟ ಆಗೋಲ್ಲ. ಸೊ ಅವಳನ್ನ ಸ್ಕೂಲಿಗೆ ಕಳಿಸ್ಬಿಟ್ಟು ಇವಳನ್ನ ರೆಡಿ ಮಾಡಿಸ್ಕೊಂಡು ಬರೋಷ್ಟೊತ್ತಿಗೆ ನಾನು ಒಂದು ಸ್ವಲ್ಪ ಲೇಟ್ ಆಯಿತು. 10-10:30 ಆಗಿತ್ತು ನಾವು ಆಲ್ರೆಡಿ ಮನೆ ಬಿಟ್ಟಾಗಲೇ. ಆಮೇಲೆ ಅಲ್ಲಿಂದ ಮತ್ತೆ ನಮ್ಮದು ಟ್ರಾವೆಲಿಂಗ್ ಸ್ಟಾರ್ಟ್ ಮಾಡ್ಕೊಂಡ್ವಿ. ರೈಲ್ವೆ ಗೇಟ್ ಓಪನ್ ಆಯಿತು, ಅಲ್ಲಿಂದ ನೋಡಿ ಬರೀ ಗ್ರೀನರೀಸೇ ಅನ್ನಿಸ್ತಿದೆ. ನನಗಂತೂ ಈ ಭಾಗ ಅಂದರೆ, ಯಾಕಂದ್ರೆ ನಾನು ಈ ಕಡೆ ಸರೌಂಡಿಂಗಲ್ಲಿ ಊರಲ್ಲಿರೋಳೇನೆ ನಾನು, ನಂಗೆ ತುಂಬ ಇಷ್ಟ ಆಯಿತು. ಅಲ್ಲಿಂದ ಆಲ್ಮೋಸ್ಟ್ ನಾವಿನ್ನೇನು ರೀಚ್ ಆದ್ವಿ. ತುಂಬ ಚೆನ್ನಾಗಿ ಅಂತ ಅನ್ನಿಸ್ತು ನಮಗೆ. ಅಂದರೆ ನನಗೆ ಈ ಕಡೆ ಸರೌಂಡಿಂಗ್ ಹೋದರೆ ಸ್ಟೆಪ್ಸ್ ಇದೆಯಂತೆ, ಈ ಕಡೆಯಿಂದ ಹೋದರೆ ನೋಡಿ ಈ ಕಡೆ ಇದು ಟೋಲ್ ಇದು, ಇಲ್ಲಿಂದ ಸ್ಟೆಪ್ಸ್ ಇದೆಯಂತೆ. ನಾನು ಸ್ಟೆಪ್ಸ್ ಕಡೆಗೆ ಹೋಗಲಿಲ್ಲ, ನಾನು ಡೈರೆಕ್ಟಾಗಿ ಆ ಸ್ಟೆಪ್ಸ್ ಹತ್ತಕ್ಕಾಗಲ್ಲ ಅಂತ ಹೇಳಿಬಿಟ್ಟು ನಾನು ಟೋಲ್ ಇಂದನೇ ಈ ಕಡೆಗೆ ಬಂದೆ. ಏಜ್ ಆಗಿರೋರ್ಗು ಅಷ್ಟೇ, ಆಗ ನಡೆಯೋದಕ್ಕಾಗಲ್ಲ ಅಂತ ಹೇಳಿದ್ರೆ ಅವ್ರಿಗೂ ಬಸ್ ಫೆಸಿಲಿಟೀಸ್ ಒಂಜಷ್ಟು ಇದ್ರ ಥರ ಮಾಡಿದ್ದಾರೆ, ಅಲ್ಲಿ ವ್ಯಾನ್ ಥರ. ಅದು ಫ್ರೀ ಸರ್ವಿಸ್ ಇದೆ ಏಜ್ ಆಗಿರೋರಿಗೆ, ನಡೆಯೋಕ್ಕಾಗ್ದಲೇ ಇರೋರು ಆ ಥರ ಇದ್ದಾರೆ. ಅಂದರೆ ಇದು ದೇವಸ್ಥಾನ ಎಷ್ಟು ದೊಡ್ಡದಾಗಿದೆ ದೇವಸ್ಥಾನ ಅಂದರೆ, ಇದು ಅವ್ರದ್ದು ಗದ್ಗೆ, ಅವ್ರದ್ದು ಸ್ವಾಮೀಜಿಯವ್ರದ್ದು. ಇದು ದೇವಸ್ಥಾನ ಇದು ಎಷ್ಟು ದೊಡ್ಡದಾಗಿದೆ ದೇವಸ್ಥಾನ ಅಂತ ಹೇಳಿದ್ರೆ, ಅಪ್ಪ ನನಗಂತೂ ಯಪ್ಪ ಇಷ್ಟು ದೊಡ್ಡ ದೇವಸ್ಥಾನನ ಅಂತ ಅನ್ನಿಸ್ಬಿಟ್ಟಿತ್ತು. ಇದು ಮುಂಚೆ ಇದ್ದಿದ್ದು ಬಿಲ್ಡಿಂಗ್ ಇದು. ನಾನು ಇದನ್ನು ನೋಡಿದಾಗ ನಾನು ತುಂಬ ಚಿಕ್ಕವಳಾಗಿದ್ದೆ, ಇವಾಗ ಆಲ್ರೆಡಿ ನಾನು ಒಂದು 15 ಇಯರ್ಸ್ ಆದಮೇಲೆ ಬಂದಿದ್ದೀನಿ ಅಂತ ಅಂದ್ಕೊತೀನಿ ಈ ದೇವಸ್ಥಾನಕ್ಕೆ. ತುಂಬ ಚೆನ್ನಾಗಿದೆ. ಬಟ್ ನಾನು ಹೋಗೋಷ್ಟೊತ್ತಿಗೆ ಆಲ್ರೆಡಿ ದೇವಸ್ಥಾನ ಕ್ಲೋಸ್ ಆಗಿಬಿಟ್ಟಿತ್ತು. ಏನು ಮಾಡೋದಪ್ಪ, ನಾನು ಕರೆಕ್ಟಾಗಿ 12 o'clock ಕ್ಲೋಸ್ ಅಂತೆ. ನಾನು 12:15-20 ಹೋಗಿದ್ದೀನಿ, ಕ್ಲೋಸ್ ಆಗಿಬಿಟ್ಟಿದೆ. ಹೆಂಗಪ್ಪ ಟೈಮ್ ಪಾಸ್ ಮಾಡೋದು ಅಂತ ಅಂದ್ಕೊಂಡ್ವಿ. ಆಮೇಲೆ ನೋಡಿದ್ರೆ ಆಪೋಸಿಟಲ್ಲಿ ಮೆಟ್ಲು ಕಾಣ್ತಿದೆ, ಇದ್ರ ಮೇಲ್ಗಡೆ ಗಂಗಾಧರೇಶ್ವರ ಮತ್ತು ಗವಿಸಿದ್ದೇಶ್ವರ ದೇವಸ್ಥಾನ ಇದೆಯಂತೆ. ನನಗೂ ಅಂದರೆ ಫಸ್ಟ್ ಹೋಗಿದ್ದು ಮರ್ತೋಗ್ಬಿಟ್ಟಿದ್ದೀನಿ. ಅದಕ್ಕೆ ಅಲ್ಲಿ ಯಾರೋ ಹಂಗಂದ್ರೆ, ಇಲ್ಲಿ ಹೋಗ್ಬಿಟ್ಟು ಬನ್ನಿ ಮೇಡಮ್, ಅಷ್ಟೊತ್ತಿಗೆ ನಿಮಗೆ 2 o'clockಗೆ ಟೆಂಪಲ್ ಓಪನ್ ಆಗುತ್ತೆ ಅಂತ ಹೇಳಿದ್ರು. ಇಲ್ಲಿಂದ ನಾನು ನನ್ನ ಮಗಳು ಇಬ್ಬರೂ, ಅವಳಿಗೆ ನಡೆಯೋದಿಲ್ಲ, ಅವಳಿನ್ನೂ 2 ಇಯರ್ಸ್ ಮಗು, 1.5 2 ಇಯರ್ಸ್, ಜಾಸ್ತಿ ದೂರ ನಡೆಯೋಕ್ಕಾಗಲ್ಲ ಅಂತ ಸುಸ್ತಾಗ್ತಾಳೆ ಅಂತೇಳಿ ನಾನು ಅವಳನ್ನ ಎತ್ಕೊಂಡು ನಾನು ದೇವಸ್ಥಾನಕ್ಕೆ ಹೊರಟ್ವಿ. ಇದು ಫಸ್ಟು ಗಣಪತಿ ಸಿಗುತ್ತಾನೆ. ಗಣಪತಿ ದೇವಸ್ಥಾನಕ್ಕೆ, ನನಗೆ ಗಣಪತಿ ಈಸ್ ಎ ಫೇವ್ರೇಟ್. ಹೋಗ್ಬಿಟ್ಟು ಅಲ್ಲಿಂದ ಮುಗಿಸ್ಕೊಂಡು ನೆಕ್ಸ್ಟು ಸುಬ್ರಹ್ಮಣ್ಯ ದೇವಸ್ಥಾನ ಪಕ್ಕದಲ್ಲೇ ಇದೆ, ಬಟ್ ಅದು ಯಾಕೋ ಕ್ಲೋಸ್ ಮಾಡಿದ್ದಾರೆ, ಅದು ಓಪನ್ ಆಗಿರಲಿಲ್ಲ ನಾವು ಹೋದಾಗ. ಏನಕ್ಕೆ ಅಂತ ಕೇಳಿದೆ, ಇಲ್ಲ ಸಂಜೆ ಓಪನ್ ಮಾಡ್ತೀವಿ, ನಾವು ಬೆಳಗ್ಗೆ ಮಾಡಿಲ್ಲ ಬೆಳಗ್ಗೆ ಅಂದರೆ ನಾವು ಲೇಟ್ ಆಯ್ತಲ್ಲ ಅಂತ ಹೇಳಿ ಸಂಜೆ ಓಪನ್ ಮಾಡ್ತೀನಿ ಅಂತ ಅಂದರು. ಆಮೇಲೆ ನನಗೆ ದರ್ಶನ ಸಿಗಲಿಲ್ಲ, ಅದು ಓಪನ್ ಮಾಡಲಿಲ್ಲ ಅವರು. ಇಲ್ಲಿಂದ ಮೆಟ್ಲು ಹತ್ಕೊಂಡು, ಒಂದು ಜಾಸ್ತಿ ಏನಿಲ್ಲ ಮೆಟ್ಲು, ಹತ್ತತ್ರ ಒಂದು 15 ಒಂದು 70 ಸ್ಟೆಪ್ಸ್ ಅಷ್ಟೇ ಇರೋದು ನಿಮಗೆ. ಇದು ಫಸ್ಟು ಬಸವಣ್ಣ ಸಿಗುತ್ತಾರೆ. ಬಸವಣ್ಣನ ಸ್ವಲ್ಪ ಪ್ರದಕ್ಷಿಣೆ ಹಾಕ್ಕೊಂಡು ಅಲ್ಲಿಂದ ವ್ಯೂ ಹೆಂಗಿದೆ ನೋಡಿ. ಇಲ್ಲಿಂದ ಫಸ್ಟು ಎಂಟ್ರೆನ್ಸಲ್ಲಿ ಈ ದೇವರಿದೆ, ಆಮೇಲೆ ಗಂಗಾಧರೇಶ್ವರ ದೇವರು. ಇದು ಒಳಗಡೆ ಹೋಗಿ, ಇಲ್ಲಿ ನಮ್ಗೆ ಅಲ್ಲಿ ಹೋಗಿದ ಕೂಡಲೇ ಅಲ್ಲಿ ಹೋಮ ನಡೀತಿತ್ತು. ಎಷ್ಟು ಚೆನ್ನಾಗಿ ಪೂಜೆ ಮಾಡ್ತಿದ್ರು ಅಂತ ಹೇಳಿದ್ರೆ, ತುಂಬ ಚೆನ್ನಾಗಿ ಪೂಜೆ ಮಾಡ್ತಾಯಿದ್ರು. ಇಲ್ಲಿ ಹೋಮದ್ದು ಕುಂಡ ಇಲ್ಲಿದೆ ನೋಡಿ. ಅದಾದಮೇಲೆ ಟೆಂಪಲ್ಲು, ಇದಾದಮೇಲೆ ಇದೊಂದು ದೇವಸ್ಥಾನ ಇದೆ, ಇದು ಮೇನ್ ದೇವರು ಈ ಕಡೆ. ಇದು ಮೇನ್ ದೇವರಿದು ಗಂಗಾಧರೇಶ್ವರ. ಈ ದೇವಸ್ಥಾನ ನೋಡಿಕೊಂಡು ನಾವು ಅಲ್ಲಿಂದ ಅದು ನೆಕ್ಸ್ಟ್ ಮುಂದಕ್ಕೆ ಬಂದು ದೇವ್ರಿದೆ ಅಲ್ಲಿ. ಆ ದೇವರು ಅದು ಇದು ದೇವ್ರಿದು. ನೆಕ್ಸ್ಟು ಅದಕ್ಕೆ ಮುಂದಕ್ಕೆ ಹಾಗೆ ಜಸ್ಟ್ ಎಲ್ಲ ಅಭಿಷೇಕ, ಪೂಜೆ, ಹೋಮ ಎಲ್ಲ ಆಗಿ ಇದು ಮಾಡಿ. ಇದು ಗವಿ ಸಿದ್ದೇಶ್ವರ ಅಂತ. ಇದು ಸ್ವಲ್ಪ ಕಷ್ಟ ಇತ್ತು ಹತ್ತೋದಕ್ಕೆ, ಈ ಬೆಟ್ಟದ ಸಂದಿಲಿ ತೂರ್ಕೊಂಬರ್ಬೇಕು. ಬಟ್ ನನಗೂ ಸ್ವಲ್ಪ ಕಷ್ಟ ಆಯಿತು. ನನ್ನ ಮಗಳು ಥರನೇ ನಾನು ಹಂಬೆಗಾಲನ್ನ ಇಟ್ಕೊಂಡು ಅವಳನ್ನೂ ಇಟ್ಕೊಂಡು ಸ್ವಲ್ಪ ನುಸ್ಕೊಂಡು ಹೋದ್ವಿ. ಇದಾದಮೇಲೆ ಇದು ಬೆಟ್ಟ ಹತ್ತುತ್ತಿರೋದು, ಇದು ಗವಿ ಸಿದ್ದೇಶ್ವರ ನೋಡೋದಕ್ಕೆ ಸ್ವಲ್ಪ ಇದು ಟ್ರೆಕ್ಕಿಂಗ್ ಅಂತಲೇ ಅನ್ಬೋದು. ಇದೊಂದು ಚೂರು ಕಷ್ಟ, ಮಕ್ಕಳನ್ನ ಇಟ್ಕೊಂಡು ಹೋಗೋರು
ಎಲ್ಲ ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ ಈ ಸ್ಟೆಪ್ಸ್ ಹತ್ತೋದಕ್ಕೆ. ಈ ಸ್ಟೆಪ್ಸ್ ಹತ್ಬೋದು, ಆದರೆ ಅಲ್ಲೊಂದು ಬಡ್ಡೆ ಮಧ್ಯೆ ಎಲ್ಲ ಸ್ಟೆಪ್ಸ್ಗಳಿಲ್ಲ, ಅವರೇ ಬಂಡೆನ ಕೆತ್ತಿದ್ದಾರೆ ಮೆಟ್ಲು ಥರ ಹತ್ತೋದಕ್ಕೆ. ಅದನ್ನು ಹತ್ಕೊಂಡು ಹೋಗೋದು ಎಲ್ಲ ಒಂದು ಸ್ವಲ್ಪ ಅಡ್ವೆಂಚರಸ್ ಅಂತಲೇ ಅನ್ನಿಸ್ತು ನನಗೆ. ಮಗಳನ್ನ ಹಿಡ್ಕೊಂಡು ಒಂಥರ ಭಯ ಅಂತಲೂ ಅನ್ನಿಸ್ತಪ್ಪ. ಅವಳು ಬೇರೆ ಇದ್ದಾಳೆ. ಇಲ್ಲೊಂದು ಕಡೆ ಮಾತ್ರ ಮೇಲ್ಗಡೆ ಮಾತ್ರ ಹಗ್ಗ ಥರ ಇದೆ, ಹಗ್ಗ ಹತ್ತಬೇಕು. ಅದು ಒಂದು ಸ್ವಲ್ಪ ಭಯ ಆಯಿತು. ಓಕೆ, ಬ್ಯಾಲೆನ್ಸ್ ಮಾಡ್ಕೊಂಡು ಹತ್ತಿದ್ವಿ. ನೋಡಿ ಮೇಲ್ಗಡೆಯಿಂದ ಎಷ್ಟು ಚೆನ್ನಾಗಿ ವ್ಯೂ ಕಾಣ್ತಿದೆ ಅಂತ ಹೇಳ್ಬಿಟ್ಟು. ತುಂಬ ಚೆನ್ನಾಗಿದೆ ವ್ಯೂ ಇದು. ಅಲ್ಲಿಂದ ಇದನ್ನು ಹಾಕಿದ್ದಾರೆ, ಕೇಬಲ್ ಕಾರ್ ಅಂದ್ಕೊಂಬಿಟ್ಟಿದೆ ಫಸ್ಟು. ಅದು ಕೇಬಲ್ ಕಾರಲ್ಲ, ಅವರು ಲಗೇಜ್ನ ಅದು ಮೇಲ್ಗಡೆಗೆ ಏನೋ ಆಲ್ಟ್ರೇಷನ್ ಇದು ಮಾಡ್ತಿದ್ದಾರೆ, ಕನ್ಸ್ಟ್ರಕ್ಷನ್ಸ್ ಮಾಡ್ತಿದ್ದಾರೆ. ಅವ್ರು ಭಾರ ಎತ್ಕೊಂಡು ಹೋಗೋಕ್ಕಾಗಲ್ಲ ಅಂತೇಳಿ ಅಲ್ಲಿಂದ ಅಲ್ಲಿಗೆ ಇದನ್ನು ಮಾಡ್ಕೊಂಡು. ಇದು ಗವಿಗಂಗಾಧರ ಇದು ಸಿದ್ದೇಶ್ವರ. ಅಲ್ಲಿಂದ ಇದೇ ಅಪ್ಪ ನಾನು ಹೇಳಿದ್ದು ಸಂಧಿ ಅಂತ ಹೇಳಿ. ಇಲ್ಲಿ ನೀವು ಸ್ಕ್ರಾಲ್ ಮಾಡ್ಕೊಂಡು ಬಕ್ಕೊಂಡು ಹೋಗಬೇಕು ಇದ್ರ ಒಳಗಡೆಗೆ. ತುಂಬ ನನ್ನ ಮಗಳನ್ನ ಫಸ್ಟು ಬಿಟ್ಟೆ ನಾನು, ಆಮೇಲೆ ನಾನು ಹಿಂದೆ ಅವಳ ಹಿಂದೆ ಹೋದೆ. ನನಗೂ ಒಂದು ಸ್ವಲ್ಪ ಭಯ ಅಂತ ಅನ್ನಿಸ್ತು. ನನ್ನ ಮಗಳು ಅವಳು ಅಷ್ಟೇ ಅಮ್ಮ ಬಾ ಬಾ ಅಂತ ಹೇಳ್ಕೊಂಡು ಇಬ್ಬರು ಹೋದ್ವಿ. ಅದೊಂದು ಜಾಸ್ತಿ ದೂರ ಏನಿಲ್ಲ, ಬಟ್ ಆದ್ರೂ ಒಂದು ಸ್ವಲ್ಪ ಮಕ್ಕಳಿಗೆ ಅದು ಭಯ ಅಂತ ಅನಿಸುತ್ತೆ. ಅಲ್ಲಿಂದ ನಾನು ಇದನ್ನೆಲ್ಲ ಮುಗಿಸ್ಕೊಂಡು ಬರೋಷ್ಟೊತ್ತಿಗೆ 1:30 ಆಯಿತು. 1:30 ಆದಮೇಲೆ ಅಲ್ಲಿ ಊಟ ಅಲ್ಲೇ ಪ್ರೊವೈಡ್ ಮಾಡ್ತಾರೆ. ಪ್ರಸಾದ ತಿಂದ್ಕೊಂಡ್ವಿ. ಪ್ರಸಾದ ತಿಂದ್ಕೊಂಡು ಈ ದೇವಸ್ಥಾನಕ್ಕೆ ಬಂದ್ವಿ. ಈ ದೇವಸ್ಥಾನದಲ್ಲಿ ಏನು ಅಂತ ಗೊತ್ತಿಲ್ಲ ನನಗೆ, ಕುಂಬಳಕಾಯಿ, ಬೂದುಗುಂಬಳಕಾಯಿ ಸ್ಪೆಷಲಿ ಅದನ್ನು ಕಟ್ ಮಾಡಿ ಅದರಲ್ಲಿ ದೀಪ ಅಂಟಿಸಿದ್ರು. ಇದನ್ನು ಒಂದು ಸತಿ ನಾನು ನೋಡಿದೆ ಅಷ್ಟೇ, ಬಟ್ ನನಗೆ ಅದೇನು ಅಂತ ನನಗೂ ಅಲ್ಲಿ ಯಾರನ್ನೂ ಕೇಳಿದೆ, ಅವ್ರು ಯಾರಿಗೂ ಐಡಿಯಾ ಇರಲಿಲ್ಲ. ವ್ಯೂ ಮಾತ್ರ ತುಂಬ ಚೆನ್ನಾಗಿದೆ. ಟೆಂಪಲ್ ಸುತ್ತಮುತ್ತ ತುಂಬ ಪೀಸ್ಫುಲ್ಲಾಗಿದೆ. ಒಂದು ಸತಿ ವಿಸಿಟ್ ಮಾಡ್ಬೋದು ವೀಕೆಂಡ್ಸಲ್ಲಿ, ತುಂಬ ಚೆನ್ನಾಗಿದೆ. ನೆಕ್ಸ್ಟು ಎಲ್ಲ 2 o'clock ಆಗ್ತಾ ಇದೆ. ನಾನು ಬಂದ್ಬಿಟ್ಟು ಊಟ ಎಲ್ಲ ಆಯ್ತಲ್ಲ ಅಂತ ದೇವಸ್ಥಾನದ ಹತ್ರ ಬಂದು ಕೂತ್ಕೊಂಡೆ. ಆಲ್ರೆಡಿ ಎಷ್ಟು ಜನ ಸೇರ್ಕೊಂಡ್ಬಿಟ್ಟಿದ್ದಾರೆ. ಟೆಂಪಲ್ ಓಪನ್ ಆಗೋದೇ ಕಾಯ್ತಾಯಿದ್ರು ಜನ ಬಂದು. ಇದನ್ನು ಆಮೇಲೆ ಓಪನ್ ಆಗಿಬಿಟ್ಟಿದ್ದ ಕೂಡಲೇ ನಾನು ಎಲ್ಲರೂ ಅಂದರೆ ಫಾಸ್ಟಾಗಿ ಎಷ್ಟೊಂದು ಜನ ಆಗೋದ್ರಲ್ಲ ಅಂತ ಅಂದ್ಕೊಂಡು ನಾನು ಬೇಗ ತೆಗ್ದಿದ್ದ ಕೂಡಲೇ ನಾನು ಬೇಗ ಒಳಗಡೆ ಹೋಗೋಕ್ಕೆ ಅಂತ ಹೇಳ್ಬಿಟ್ಟು, ಇನ್ನು ಅದೇ ನನ್ನ ಹಸ್ಬೆಂಡ್ ಬೈತಿದ್ರು, ಏನಕ್ಕೆ ಅಷ್ಟು ಬೇಗ ಫಾಸ್ಟಾಗಿ ಹೋಗ್ತೀಯಾ, ವೆಯ್ಟ್ ಮಾಡು, ಎಲ್ಲರೂ ದೇವ್ರು ನೋಡೋಕ್ಕೆ ಬಂದಿರ್ತಾರೆ ಅಂತ ಹೇಳ್ಬಿಟ್ಟು. ಯಾಕಂದ್ರೆ ನನ್ನ ಮನಸ್ಸಲ್ಲಿ ಏನಿತ್ತು ಅಂತಂದರೆ ಬೇಗ ಅಂದರೆ ನನ್ನ ಮಗಳು ಇನ್ನೊಬ್ಳು ಮಗಳನ್ನ ಸ್ಕೂಲಿಗೆ ಬಿಟ್ಟು ಬಂದಿದ್ದೆ, ಅವಳನ್ನ ಸ್ಕೂಲಿಂದ ಪಿಕ್ ಮಾಡಬೇಕಿತ್ತು. ನಾನು ಹೋಗೋದು ಲೇಟ್ ಆಯಿತು ಅಂತ ಅಂದರೆ ಅವಳನ್ನ ಪಿಕ್ ಮಾಡೋರು ಬೇಕಲ್ವಾ, ಅದಕ್ಕೋಸ್ಕರ ನಾನು ಬೇಗ ಹೋಗೋಣ ಅಂತ ಹೇಳ್ಬಿಟ್ಟು ಇಲ್ಲಿಂದ ಫಾಸ್ಟಾಗಿ ಇದರೊಳಗಡೆ ಆದ್ವಿ. ಅದು ತುಂಬ ಜನನೂ ಸಿಕ್ಕಾಪಟ್ಟೆ ಕ್ರೌಡ್ ಆಗೋಯ್ತು. ಆಲ್ಮೋಸ್ಟು ಎಲ್ಲ ದರ್ಶನ ಎಲ್ಲ ಮುಗಿಸ್ಕೊಂಡ್ವಿ. ಇದು ತುಂಬ ಚೆನ್ನಾಗಿದೆ. ಅದರದ್ದು ಒಳಗಡೆ ಆ ಕೆತ್ತನೆ ಎಲ್ಲ ಸಖತ್ತಾಗಿ ಮಾಡಿದ್ದಾರೆ ದೇವಸ್ಥಾನದ್ದು. ಫುಲ್ಲು ಒಂದು ರೌಂಡ್ ಬಂದ್ವಿ. ಒಂದು ಕಡೆ ಫಸ್ಟು ನಮಗೆ ಗಣೇಶ ಸಿಗ್ತಾರೆ. ಗಣೇಶನ ಪಕ್ಕ ಇನ್ನೊಂದು ಸ್ವಲ್ಪ ಮುಂದೆ ಹೋಗ್ತಾ ಇದ್ದರೆ ಅಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ಅದು ಸ್ಟ್ಯಾಚು ಇದೆ ಅಲ್ಲಿ. ಅದೇ ಥರನೇ ಮುಂದಕ್ಕೆ ಹೋಗ್ತಾ ಅಂದರೆ ಸ್ವಲ್ಪ ಒಂದೇ ಥರ ಇದು ಕೆತ್ತನೆಗಳು ತುಂಬ ಚೆನ್ನಾಗಿದೆ ಇದ್ರದ್ದು. ಮುಂದೆ ಸುಬ್ರಹ್ಮಣ್ಯ ಸ್ವಾಮಿ ಸಿಗ್ತಾರೆ. ಅದಾದಮೇಲೆ ನಾವು ನೆಕ್ಸ್ಟ್ ಹಿಂಗೆ ಟರ್ನ್ ಆದರೆ ನೆಕ್ಸ್ಟ್ ದರ್ಶನಕ್ಕೆ ಕ್ಯೂ ನಿಂತ್ಕೊಂಡು, ನಾನು ಇಷ್ಟೇ ಜನ ಅಲ್ವಾ ಅಂತ ಅಂದ್ಕೊಂಡ್ರೆ ಅಲ್ಲಿ ದರ್ಶನಕ್ಕೂ ಅಷ್ಟೇ ಜನ ಕ್ರೌಡ್ ನಿಂತ್ಕೊಂಡಿದ್ರು. ಇದೇನಿದು ಮುಗಿಸ್ಕೊಂಡು ಎಲ್ಲ ಹೋಗ್ತಾ ಇದ್ದಾರೆ ಅಂದರೆ, ಬಟ್ ಪೂಜೆ ಮಾಡಿಸೋರು ಎಲ್ಲ ಸಿಕ್ಕಾಬಟ್ಟೆ ಜನ ನಿಂತ್ಕೊಂಡಿದ್ರು. ನಾನು ಓಕೆ ಪೂಜೆ ಮಾಡಿಸ್ತಾರೆ, ಬಟ್ ನಾನು ಪೂಜೆಗೆಲ್ಲ ಏನೂ ಸಾಮಾನು ತೊಗೊಂಡೋಗಿರಲಿಲ್ಲ. ನಾನು ಅಂದರೆ ಸಡನ್ನಾಗಿ ಹೊರಟ್ವಲ್ಲ, ಹಾಗಾಗಿ ನಾನು ಏನೂ ಇದು ಮಾಡ್ಕೊಳ್ಳೆ. ದೇವ್ರು ಮಾತ್ರ ತುಂಬ ಚೆನ್ನಾಗಿದೆ, ಸಖತ್ತಾಗಿದೆ ದೇವ್ರು ಮಾತ್ರ. ಕಣ್ಣು ತುಂಬ್ಕೊಂಡ್ಬಂದೆ. ಕಾಲಭೈರೇಶ್ವರ ದೇವರು ತುಂಬ ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ. ತುಂಬ ಪೀಸ್ಫುಲ್ಲಾಗಿದೆ ದೇವರು. ಆಮೇಲೆ ಅದನ್ನು ಮುಗಿಸ್ಕೊಂಡು ನಾವು ದರ್ಶನ ಬೇಗ ಮಾಡ್ಕೊಂಡು ಹೋಗೋಣ ಅಂದರೆ ಸ್ವಲ್ಪ ಕ್ರೌಡೆಡ್ ಇದೆ. ನಾನು ಓಕೆ ಬ್ಯಾಲೆನ್ಸ್ ಮಾಡಿಕೊಂಡು ಅಲ್ಲಿಂದ ಅಮ್ಮನವ್ರದ್ದು ದೇವರು ಹಿಂದೆ ಬಂದ್ವಿ. ಅಲ್ಲಿಂದ ಮುಗಿಸ್ಕೊಂಡು ಹೋದರೆ ನಮಗೆ ಅವ್ರದ್ದು ಒಂದು ವಿಡಿಯೋ ಹಲೋ ಇಲ್ಲ ಅಂತ ಹೇಳಿದ್ರು ಒಂದು ಪ್ಲೇಸಲ್ಲಿ. ಅದ್ರ ಕೆಳಗಡೆ ಒಂದು ದೇವರಿದೆ, ಆ ದೇವ್ರಿಗೆ ವಿಡಿಯೋ ಹಲೋ ಮಾಡಲಿಲ್ಲ ನಮಗೆ. ನೆಕ್ಸ್ಟ್ ಅಲ್ಲಿಂದ ಮುಗಿಸ್ಕೊಂಡು ಇನ್ನಿಷ್ಟೇ ಏನೋ ಅಂತ ಅಂದ್ಕೊಂಡ್ರೆ ಇಲ್ಲ, ಹಿಂದೆ ಬಂದು ಆ ಮಠದ ಸ್ವಾಮೀಜಿ ಗುರುಗಳ ಅವ್ರದ್ದು ಇಲ್ಲಿ ಗದ್ಗೆ ಇದೆ. ಆ ಗದ್ಗೆಗೆ ಈಗ ಹೊಸ್ದಾಗಿ ಅಂದರೆ ಇನ್ನೂ ಟೆಂಪಲ್ ಆಗಿದೆ, ಬಟ್ ಆದರೆ ಇನ್ನೂ ಒಂದು ಸಣ್ಣ ಪುಟ್ಟ ವರ್ಕು ಪೆಂಡಿಂಗ್ ಇದೆ. ಒಳಗಡೆ ಇನಾಗ್ರೇಷನ್ ಎಲ್ಲ ಆಗಿದೆ, ಬಟ್ ಸ್ವಲ್ಪ ಸಣ್ಣ ಪುಟ್ಟದ್ದು ಯಾವುದೋ ಒಂದು ಚಿಕ್ಕ ಪುಟ್ಟ ಕೆಲಸಗಳು ನಡೀತಿತ್ತು ನಾನು ಹೋದಾಗ. ಅದು ತುಂಬ ಇದು ಅಷ್ಟೇ ತುಂಬ ಚೆನ್ನಾಗಿ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ. ಇದೇ ಗದ್ಗೆ ಅವ್ರದ್ದು ತುಂಬ ಚೆನ್ನಾಗಿದೆ. ಒಂದು ಸತಿ ಒನ್ ಡೇ ನೀವು ಟ್ರಿಪ್ ಏನಾರ ಪ್ಲ್ಯಾನ್ ಮಾಡ್ತಿದ್ದೀನಿ ಅಂತ ಅಂದರೆ ಇದು ಆರಾಮಾಗಿ ಹೋಗಿ ಬರ್ಬೋದು ನೀವು. ಚೆನ್ನಾಗಿದೆ ಪ್ಲೇಸ್. ಮತ್ತು ನಿಮ್ಗೆ ಏನೇ ಅದು ಟೈಮಿಂಗ್ಸ್ ಮಾತ್ರ ನಿಮಗೆ ಬೆಳಗ್ಗೆ 5:30 12 ಗಂಟೆವರೆಗೂ ತೆಗೆದಿರುತ್ತೆ. ಆಮೇಲೆ 2 to 8 o'clock. ಥ್ಯಾಂಕ್ ಯು.